ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸೊ ಇದು ಬಂದ್ಬಿಟ್ಟು ಉಳ್ಳಿ ಸಂಗತಿ ಅಂತೀವಿ. ಉಳ್ಳಿ ಸಂಗತಿಗೆ ನಾವು ಜಾಸ್ತಿ ತಿನ್ನೋದ್ಕಿಂತ ಈ ತರ ಫೋಟೋಸ್ ತಗೊಳ್ಳೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನನ್ನ ಡೈಲಿ ವ್ಲಾಗ್ ಎಪಿಸೋಡ್ 2 ಅಂತಾನೆ ಹೇಳ್ಬೋದು. ಸೊ ಯಾರ್ಯಾರು ನನ್ನ ಡೈಲಿ ವ್ಲಾಗ್ಸ್ ಅನ್ನ ನೋಡಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ವಿಡಿಯೋಸಲ್ಲಿ ಡೈಲಿ ವ್ಲಾಗ್ಸ್ನ ನೋಡಿ. ಆ್ಯಂಡ್ ಈಗ ರೀಸೆಂಟಾಗಿ ಸ್ಕಿನ್ ಕೇರ್ ಬೆನಿಫಿಟ್ಸ್ ಬಗ್ಗೆನೂ ಕೂಡ ನಾನು ವ್ಲಾಗ್ ಹಾಕಿದ್ದೀನಿ, ಅದನ್ನೂ ಕೂಡ ನೋಡಿ. ನೀವು ನಿಮ್ಮ ಸ್ಕಿನ್ ಕೇರ್ನ ಜಾಸ್ತಿ ಮಾಡ್ಕೋಬಹುದು. ನಾದಿನಿ ಕಾಲ್ ಮಾಡಿದ್ಲು. ಸೊ ನಾದಿನಿ ಕಾಲ್ ಮಾಡಾದ್ಮೇಲೆ ನಿದ್ದೆ ಮತ್ತೆ ಬರಲೇ ಇಲ್ಲ. ನಂಗೆ ಒಂದ್ಸತಿ ಎಬ್ಸ್ಬಿಟ್ರೆ ನಿದ್ದೆ ಬರಲ್ಲ. ಆ್ಯಂಡ್ ಅದಾದಮೇಲೆ ಸೊ ನಾನು, ನನ್ನ ನಾದಿನಿ ಆ್ಯಂಡ್ ನಾದಿನಿ ತಂಗಿ ನನಗೂ ನಾದಿನಿನೇ. ಸೊ ನಾವು 3 ಜನನು ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಇವತ್ತು, ವೀಕೆಂಡ್ ಸ್ಪೆಂಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಅದು ಯಾವ ರೆಸ್ಟೋರೆಂಟ್, ಏನು ಎತ್ತ ಅಂತೆಲ್ಲನೂ ವ್ಲಾಗ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಆ ರೆಸ್ಟೋರೆಂಟ್ ಆ್ಯಕ್ಚುಲಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಗೋಧಿ ದೋಸೆ ಮಾಡ್ಕೊಂಡಿದ್ವಿ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅತ್ತೆ ಕೊಟ್ಟು ಕಳಿಸಿದ್ದು, ಅತ್ತೆ ಅಂದರೆ ಅಮ್ಮ ತಂಗಿ, ಓಕೆನಾ. ಸೊ ಇದು ಬಂದ್ಬಿಟ್ಟು ಉಳ್ಳಿ ಸಂಗತಿ ಅಂತೀವಿ. ಉಳ್ಳಿ ಸಂಗತಿ ಅಂದರೆ ನಿಮಗೆ ಹುಳ್ಳಿಕಾಳು ಗೊತ್ತಿರ್ಬೋದಲ್ವ. ಸೊ ಹುಳ್ಳಿಕಾಳ್ದು ಬಂದ್ಬಿಟ್ಟು ಈ ಸಂಗತಿ ಇನ್ ದ ಸೆನ್ಸ್ ಅಂಬ್ಲಿ ಅಂತ ಅರ್ಥ, ಓಕೆನಾ. ಸೊ ಎಲ್ಲರೂ ರಾಗಿ ಅಂಬ್ಲಿ ಎಲ್ಲ ಗೊತ್ತಿರುತ್ತೆ. ಈ ಒಂದು ಉಳ್ಳಿ ಅಂಬ್ಲಿ ಅಂತ ಅಂದರೆ ಇದಕ್ಕೆ ನಾವು ಹುಳ್ಳಿಕಾಳಾಗಲಿ ಆ್ಯಂಡ್ ಜೋಳ ಇವೆರಡನ್ನ, ಆಮೇಲೆ ರಾಗಿನೂ ಹಾಕ್ಬೋದು, ಅಷ್ಟು ಐಡಿಯಾ ಅಲ್ಲ, ಬಟ್ ಇವೆರಡು ಮಾತ್ರ ಕಂಪಲ್ಸರಿ ಹಾಕ್ತಾರೆ. ಸೊ ಇವೆರಡನ್ನ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಕೊಂಡು ಆ ಪುಡಿನ ಪ್ರತಿ ಬಿಸಿನೀರಲ್ಲಿ ಏನಂತಾರೆ ಸ್ಟಿರ್ ಮಾಡ್ತಾ ಇದ್ರೆ, ವಿತ್ ಬಾಯ್ಲಿಂಗ್ ಸ್ಟಿರ್ ಮಾಡ್ತಾ ಇದ್ರೆ ಇದು ಉಳ್ಳಿ ಸಂಗತಿಯಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಇದು ಹಾರ್ಸ್ ಗ್ರಾಮ್ ಅಂತಾನೆ ಯಾಕೆ ಹೇಳ್ತಾರೆ ಅಂತ ಅಂದರೆ, ನಿಜ ಹೇಳ್ತೀನಿ, ಹಾರ್ಸ್ ಗ್ರಾಮು ತುಂಬ ಒಳ್ಳೆಯದು ಬಾಡಿಗೆ. ಆ್ಯಂಡ್ ಈ ಉಳ್ಳಿ ಸಂಗತಿ ನಂಗೆ ತುಂಬಾ ಇಷ್ಟ. ನನಗೆ ಆ ಟೇಸ್ಟ್ ತುಂಬ ಇಷ್ಟ. ಆ್ಯಕ್ಚುಲಿ ಸ್ವಲ್ಪ ಜನ ಬೆಲ್ಲದಲ್ಲಿ ತಿಂತಾರೆ, ಸ್ವಲ್ಪ ಜನ ಉಪ್ಪಲ್ಲಿ ತಿಂತಾರೆ. ಸೊ ನಾನು ಜಾಸ್ತಿ ಉಪ್ಪು ಹಾಕ್ಕೊಂಡೆ ನಾವು ಉಳ್ಳಿ ಸಂಗತಿ ಮಾಡ್ಕೊಳ್ಳೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನಮ್ಮ ಅತ್ತೆ ನನಗೆ ಹೇಳ್ತಾ ಇದ್ದಿದ್ದು, ಅವರು ಹೊಲದಲ್ಲಿ ಕೆಲಸ ಮಾಡಬೇಕು ಅಂತ. ಸೊ ಅವರು ಬೆಳಗ್ಗೆನೇ ಎದ್ದು ಹೋಗಬೇಕಾಗಿತ್ತಲ್ವ. ಸೊ ಬೆಳಗ್ಗೆನೇ ಎದ್ದುಬಿಟ್ಟು ಹೊಲಕ್ಕೆ ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದರೆ ಏನೂ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಕಿಚನಲ್ಲಿ. ಸೊ ಹಾಗಾಗಿ ಅವರು ಇದಷ್ಟೇ ಮಾಡ್ಕೊಂಡ್ಬಿಡ್ತಿದ್ರಂತೆ. ಇದನ್ನಷ್ಟೇ ಮಾಡಿಕೊಂಡು ಒಂದು 4 ಗಂಟೆ ಹಾಗೆ ಹೊಲಕ್ಕೆ ಕೆಲ್ಸಕ್ಕೆ ಹೋದರೆ 9 o'clock 10 o'clock ಬಂದು ಹೊಲದಿಂದ ಕೆಲಸ ಮಾಡಿಕೊಂಡು ಮನೆಗೆ ಬರೋ ತನಕನೂ ಅವ್ರಿಗೊಂದು ಎನರ್ಜಿ ಇರುತ್ತೆ, ಆಯಿತಾ. ಸೊ ಏನೋ ಆ ಥರ ಸುಸ್ತಲ್ಲ, ಆ ಥರ ಏನೂ ಆಗಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ಅವರ ಎವ್ರಿಡೇ ಪ್ರಾಸೆಸ್, ಎವ್ರಿಡೇ ರೂಟೀನ್ ಇದು. ಸೊ ಇದು ತುಂಬಾ ಒಳ್ಳೆಯದು ಬಾಡಿಗೆ ಅಂತ ನಮ್ಮ ಅತ್ತೆ ನನಗೆ ಹೇಳ್ಕೊಟ್ಟು. ಬೇಸಿಕ್ಲಿ ಹುಳ್ಳಿಕಾಳೆ ತುಂಬಾ ಪವರ್ಫುಲ್ ಅಲ್ವಾ. ಹಾರ್ಸ್ ಗ್ರಾಮ್ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಇಟ್ಸ್ ಕಾಲ್ಡ್ ಅ ಹಾರ್ಸ್ ಪವರ್ ಅಂತ. ಅಷ್ಟು ಶಕ್ತಿ ಇರುತ್ತೆ, ಅಷ್ಟು ಎನರ್ಜಿಟಿಕ್ ಆಗಿ ನಿಮ್ಮ ಬಾಡಿನ ಕಾಪಾಡುತ್ತದು. ಹಾಗಾಗಿ ಇಟ್ಸ್ ವೆರಿ ಗುಡ್. ಸೊ ಯು ಗೈಸ್ ಆಲ್ಸೋ ಕ್ಯಾನ್ ಟ್ರೈ. ಜಾಮೆಟ್ರಿ. ಸೊ ನಾವ್ ಬಂದಿದೀವಿ ಜಾಮೆಟ್ರಿ ಬ್ರ್ಯೂವರಿ ಅಂಡ್ ಕಿಚನ್ ಅಂತ. ಇದು ಬಂದು ರಾಜಾಜಿನಗರ್ ಅಲ್ಲಿದೆ, ರಾಮೇಶ್ವರಂ ಕೆಫೆ ಹತ್ರ, ರಾಜ್ಕುಮಾರ್ ರೋಡ್. ಸೊ ಬನ್ನಿ ನಾವು ನಮ್ಮ ನಾದಿನಿ ಅಂಡ್ ನನ್ನ ಅಳಿಮಯ್ಯನ ಮಾತಾಡ್ಸೋಣ. ಕೂತಿದ್ದಾನೆ. ಆಷಾಢಕ್ಕೆ ನನ್ ಮನೆಗ್ ಬಂದ್ರೆ ನನ್ನ ನಾದಿನಿ ನಿನ್ನ ನೋಡ್ಬೇಕು ಅನಿಸ್ತಿದೆ ಅನಿಸ್ಕೊಂಡಿದ್ದಾರೆ. ಹೇಳು, ಹೇಗ ಅನಿಸ್ತಿದೆ ಈ ಮದ್ಗೆನ ನೋಡಿ? ತುಂಬಾ ಎಷ್ಟು 5 days ಆಯ್ತೇನೋ? 5 days ಆಯ್ತಲ್ಲ, ಹೌದಾ? ನಿದ್ದೆಗನಲ್ಲಿದ್ದಾನೆ ಪಾಪ, ಡಿಪ್ರೆಷನ್. ಹಂಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ಸರಿ ಬೈಕ್ ಕೊಡ್ತೀನಿ. ಇದೇನಿದು ಹಿಂಗ್ ಕೊಡ್ತಿದ್ದಾರೆ? ಹೊಡೆದಂಗಾಯ್ತು.
I could feel a pain. ನಾವು ಜಾಸ್ತಿ ತಿನ್ನೋದ್ಕಿಂತ ಈ ತರ ಫೋಟೋಸ್ ತಗೊಳ್ಳೋದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಸರಿ ನನಗ ಥ್ಯಾಂಕ್ ಯು. ಆರೆಂಜ್ ವಾಪಸ್ ಹೋಗ್ತಾ ಇದೀವಿ. ಸರಿ ಬಾಯ್ ಹೇಳಮ್ಮ. ಬಾಯ್ ಬಾಯ್. Hey guys, thanks for watching my vlog. ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ. ಕೈಂಡ್ಲಿ ಶೇರ್, ಸಬ್ಸ್ಕ್ರೈಬ್, ಲೈಕ್ ಅಂಡ್ ಕಮೆಂಟ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.